வாக்குக்கு மதிப்புக்குரிய ரூபா சசிதர் அவர்களும், MP ಮುನಿಸ್ವಾಮಿ ಅವರುಗಳು, ಕಮಿಷನರ್ ಪವನ್ಕುಮಾರ್ ಅವರುಗಳ ಒಕ್ಕಟ್ಟು ಮಾಡಿ ಈ ಅಂಬೇಡ್ಕರ್ ಪಾರ್ಕ್ನ ಡೆವಲಪ್ಮೆಂಟ್ ಮಾಡೋಕೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿರಿ. ಯಾಕಂದ್ರೆ ನಾವು ಊರು ಇದೇ ಥರ ಬೆಳ್ಕೊಂಡಿದ್ದೆ. ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಲ ಈ ಇಡೀ ಕರ್ನಾಟಕದಲ್ಲಿ ಕೊಯ್ಯಜ್ ಬಿಟ್ಟರೆ ನೆಕ್ಸ್ಟ್ ಮುಂಬೈಲೇ ಇರೋದು ಜಾಸ್ತಿ. ಈಗ ಇದನ್ನೇ ಬೆಳೆಸ್ಬೇಕಂದ್ರೆ ನಾವು ಈ ದಿವಸದಲ್ಲಿ ಜನಗಳ ಬೆಳ್ಕೊಳ್ತಾ ಇದ್ದೀವಿ ನಾವು. ಯಾಕಂದ್ರೆ ನಮ್ಮ ಜನಗಳು ಬದುಕೋದು ಬಡವರಿಗೆ ಅಂದ್ರೆ ಸಹಾಯ ಮಾಡ್ಬೇಕಂದ್ರೆ ನೀವು ಬರಬೇಕು, ಹೋಗ್ಬೇಕಾ, ಇರಬೇಡ್ರಿ. ಬಂದರೆ ಒಳ್ಳೇದ ಮಾಡಿ, ಒಳ್ಳೇದೇ ಕೆಲಸ ಮಾಡಿಕೊಡಿ ತಿಳ್ಕೊಂಡು. ಆಮೇಲೆ ಸರ್ ಮತ್ತೆ ಕರ್ನಾಟಕ ಸ್ಟೇಟಲ್ಲಿ ಕೋಲಾರ ಜಿಲ್ಲೆಯಲ್ಲಿ DC ಆಫೀಸ್ ಎದುರುಗಡೆ ಅಂಬೇಡ್ಕರ್ ಶಿಲಾ ಮಡಗಬೇಕಂದ್ಬಿಟ್ಟು ನಾನು ಕೋರಿಕೆ ಮಾಡಿದ್ದೀನಿ. ಅದು ಇಮಿಡಿಯೇಟ್ಲಿ ಕೋಲಾರ DC ಅಕ್ರಮ್ ಬಾಷಾ ಅವರಲ್ಲಿ CM ಸಿದ್ದರಾಮಯ್ಯ ಅವರು, ಡೆಪ್ಟಿ CM ಶಿವಕುಮಾರ್ ಅವರನ್ನು ಒಕ್ಕಟ್ಟು ಮಾಡಿ ಕೋಲಾರ ಜಿಲ್ಲೆಗೆ DC ಆಫೀಸ್ ಎದುರುಗಡೆ ಡಾಕ್ಟರ್ BR ಅಂಬೇಡ್ಕರ್ ಶಿಲಾ ಮಡಗುವಂತ ಅಪ್ರೂವಲ್ ಮಾಡಿಕೊಡಬೇಕಂದ್ರೆ ಈ ಮಾತನ್ನು ಕೇಳ್ಕೊಳ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ 67வது நினைவு நாள் இன்று. அவருக்கு கோலார் தங்கவயலில் சாம்பியன் ட்ரிப் அம்பேத்கர் பார்க்கில் அமைந்துள்ள அம்பேத்கர் பார்க்கு நான் என்னுடைய கார்மெண்ட் தொழிற்சங்க சார்பில் அவருக்கு மாலை அணிவித்து மரியாதை செலுத்தினேன். அதே போல் அவர் வகுத்த சட்டங்கள் இந்த ஏழை எளிய மக்களுக்கு, SC/ST மக்களுக்கு அரசாங்கம் மூலம் வழங்கும் அந்த பர்சன்டேஜை வாங்கி கொடுத்த ஒரே தலைவர் டாக்டர் BR அம்பேத்கர் ஆவார். அவர் இரவு பகல் அலைந்து திரிந்து நம்ம மக்களுக்கு எப்பவும் உழைத்தவர், சட்டத்தை எழுதி கொடுத்தவர். இன்றைய ஸ்கூலுக்கு போனாலும் யூனிஃபார்ம் எல்லாம் சராசரி என்ற சட்டத்தை கொண்டு வந்தவர் டாக்டர் BR அம்பேத்கர் ஆவார். அவர் எழுதி வைத்த புத்தகங்களும் படித்து நன்கு அறிய வேண்டும். நம்மளை அறிவதில்லை. எலெக்ஷன் வரும்போது 1000 ரூபாய் காசு வாங்கி ஓட்டு போறது மட்டும் தான் நம்ம தெரிஞ்சுக்கிறோம். தவிர யார் நல்லவர் யார் கெட்டவர் என்று சிந்திக்கிறதே இல்லை. ஏன்னு கேட்டால் கோலார் தங்கவயல் குடிக்க தண்ணீர் இல்லை, நடப்பதற்கு ரோடு சரியில்லை, ಲೈಟ್ಗಳು ಇಲ್ಲ. ಇದು ಕೇಟಾಲ್ ನಾನು ಮಾಡ್ತೀನಿ, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು MLA ಹೇಳ್ತಾರೆ ಬಿಟ್ಟರೆ ಅವ್ರು ಏನು ಮಾಡೋದಿಲ್ಲ. ಇವಾಗ 8 ಕೋಟಿ ರೂಪಾಯಿ ಕೊಟ್ಟಿಲ್ಲ. ಹಾಸ್ಪಿಟಲ್ ಕಟ್ಟಿದ್ದಾರೆ, ಸಿವಿಲ್ ಹಾಸ್ಪಿಟಲ್ ಕಟ್ಟಿದ್ದಾರೆ. ಅದು ಹೊಸ ಬಿಲ್ಡಿಂಗ್. ಅದರಲ್ಲಿ ಹೃದಯ ಚಿಕಿತ್ಸೆ ಇದೆ. ಎಕ್ಯೋ ಮಿಷನ್ ತಗೊಂಡು ಹಾಕ್ತೀನಿ. ಇಲ್ಲಿ ಗಂಟೆ ಯಾವ್ದು ಹಾಕಿಲ್ಲ, ಬರೀ ಹೇಳೋದು ಮಾತ್ರ ಅವ್ರಮ್ಮ ಮಾಡ್ತಾರೆ, ಯಾರು ತಗೊಲ್ಲ. ಇದು ಜನಗಳ ಕೇಳೋರು ಎಲ್ಲ ಯಾರು ಇಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಒಳ್ಳೆ ವ್ಯಕ್ತಿಗಳೇ ಊರಿಗೆ ಬರಬೇಕಂದ್ರು ನೆಕ್ಸ್ಟ್ ಬರೋದು 2024 ಬರೋದಲ್ಲಿ MP ಎಲೆಕ್ಷನ್ ಒಳ್ಳೆ ಜನಗಳಿಗೆ ಓಟ್ ಹಾಕಿ ಒಳ್ಳೆ ಜನಗಳನ್ನ ನಾವು ಲೀಡರ್ ಮಾಡಬೇಕಂತ ಹೇಳ್ಬಿಟ್ಟು ಈ ದಿವಸನಲ್ಲಿ ನಮ್ಮ ಅಂಬೇಡ್ಕರ್ ಮೇಲೆ ಪ್ರಾರಂಭ ಹೇಳ್ತೀನಿ, ಒಳ್ಳೆ ಜನ ಬರಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತೀನಿ. ಜೈ ಭೀಮ್, ಜೈ ಭೀಮ್.